ಬನಾನಾ ಕೇಕ್ ಮಾಡ್ತಾ ಇದ್ದೀನಿ. ಇದೇನಿದು? ಇದು ಬೌಲ್. ಬೌಲ್. ಏನಿದು ಪಪ್ಪು? ಬನಾನಾ. ಹಾಂ, ಬಾಳೆಹಣ್ಣು. ಅದು ಬಾಳೆಹಣ್ಣು. ಇದು ಇದು ಮೈದಾ. ಇದು ಇದು ಬೆಣ್ಣೆ. ಬೆಣ್ಣೆ. ಇದು ಇದು ಎಣ್ಣೆ. ಇದು ಉಪ್ಪು. ಉಪ್ಪು. ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿ ಏನು ಮಾಡೋಣ? ಏನು ಮಾಡೋಣ? ಇನ್ನೊಂದು ಬನಾನಾ ಕೇಕ್. ಬನ್ನಿ. ಈಗ ಹೇಳು. ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಏನು ಹೇಳಬೇಕು? ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಬೇಕು ಅಂತ. ಬ್ಲೆಂಡ್ ಮಾಡಬೇಕು. ಮಾಡು. ಆಯಿಲ್ ಹಾಕಬೇಕು. ಆಯಿಲ್ ಹಾಕು. ಹಿಂಗೆ ಹಾಕು ಆಯಿಲ್. ಹೇಳು. ಆಯಿಲ್ ಮಿಕ್ಸ್ ಮಾಡಿ. ಸಾಲ್ಟ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೈದಾ ಹಾಕಬೇಕು ಅಂತ ಹೇಳಾಕು. ಫುಲ್ ಹಾಕ್ಬಿಡು ಮೈದಾ. ನೆಕ್ಸ್ಟ್ ಹೇಳು. ಬೇಕಿಂಗ್ ಸೋಡಾ. ನೆಕ್ಸ್ಟ್ ಶುಗರ್. ಚೆನ್ನಾಗಿ ಹೇಳು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಹಾಕು. ಹಾಲು ಹಾಕಿ ನೆಕ್ಸ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ. ಆಯ್ತು ಕೇಕು. ಈಗ ಹಾಕಲ್ಲ. ಹೀಗೆ ಎಣ್ಣೆ ಈಗ ಬನಾನಾ ಕೇಕ್ ಓವನ್ನಲ್ಲಿ. ಈಗ ಸಾಕು ಸಾಕು. ಈಗ ಬಿಸಿ ಹಾಕೋಣ ಬ್ಯಾಂಡು. ನೋಡಿ ಹಿಂದೆ ಇರೋ, ಬರಬೇಡ ಮುಂದಕ್ಕೆ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು. ನನ್ನ ಮಗಳಂತೂ ಬರ್ಡೇ ಪಾರ್ಟಿ ಮಾಡ್ತಿದ್ದಾಳೆ ಕೇಕ್ ಮಾಡೋದಕ್ಕೆ. ನಾನು ಆ್ಯಕ್ಚುಲಿ ವೆಯ್ಟ್ ಮಾಡಿ ಅದ್ರ ಮೇಲ್ಗಡೆ ಲೇಯರ್ ತೆಗಿಬೇಕು. ಅದು ಅಂದರೆ ಅವಳಿಗೆ ಅದು ತೆಗಿಯಷ್ಟು ಅವಳಿಗೆ ಪೇಷನ್ಸ್ ಇಲ್ಲ. ಒಟ್ಟಲ್ಲಿ ಅವಳು ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಅವಳೇ ಹ್ಯಾಪಿ ಬರ್ಡೇ ಅಂತಿದ್ದಾಳೆ ನೋಡಿ. ಏನು ತಿಂತಿದ್ದೀರಾ? ಏನು ಮಾಡಿದ್ರಿ? ಕೇಕ್ ಫುಲ್ಲು ಅವಳೇ ವಿಶ್ ಮಾಡ್ಕೊತಾ ಇದ್ದಾಳೆ. ಕೇಕ್ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾಳೆ. ಹಿಂಗೆ ಕಟ್ ಮಾಡಿ ಹ್ಯಾಪಿ ಬರ್ತ್ಡೇ. ಬಿಸಿದ್ಯಾ? ಹೆಂಗಿದೆ? ಜೋರಾಗಿ ಹೇಳು. ಹೆಂಗೆ ಹೇಳ್ತಾರೆ? ಹೆಂಗಿದೆ ಕೇಕು? ಸೂಪರ್. ಯಾರು ಕೇಕ್ ಮಾಡಿದ್ದು? ನಾನು ಕೇಕ್ ಮಾಡಿರೋದು. ಬನಾನಾ ಹಾಕಿದ್ದು.
ನಾನೇ ಮಾಡಿರೋದು ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಎಲ್ಲ ಫುಲ್ ಹೇಳ್ತಾನೇ ಇದ್ದಾಳೆ. ಅವಳಿಗೆ ತುಂಬ ಖುಷಿ ಆಗಿಬಿಟ್ಟಿದೆ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಬಟ್ ಅವಳು ನನಗೂ ಶೇರ್ ಮಾಡೋಕ್ಕೆ ರೆಡಿ ಇಲ್ಲ. ಅವಳು ನಾನೇನು ತಿನ್ನೋಕೆ ಹೋದರೆ ಅಮ್ಮ ಬೇಡ 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 ಅಂತಾಳೆ. ಬಟ್ ಅವ್ರ ಪಪ್ಪಾಗೆ ಮಾತ್ರ ಕೊಡೋದಕ್ಕೆ ಅವಳು ರೆಡಿ ಇದ್ದಾಳೆ. ಅಪ್ಪ ಬಾ ಅಂತ ಕರೀತಿದ್ದಾಳೆ. ಬಟ್ ಆದರೆ ಅವ್ರ ಡ್ಯಾಡ್ ಬಂದು ಮೀಟಿಂಗಲ್ಲಿದ್ದಾರೆ, ಸೊ ಅವ್ರು ಬರೋದಕ್ಕಾಗ್ತಿಲ್ಲ. ಬಟ್ ತುಂಬ ಬಿಸಿ ಅಂತೂ ಇದೆ, ಹೇಳ್ತಾ ಇದ್ರೂ ಕೇಳ್ತಿಲ್ಲ, ಉಫ್ ಅಂದ್ಕೊಂಡು ತಿಂತಾ ಇದ್ದಾಳೆ ನೋಡಿ. ನಾನು ಸ್ವಲ್ಪ ನಮ್ಮ ಹಸ್ಬೆಂಡ್ ಅವ್ರು ಮೀಟಿಂಗಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಅಪ್ಪಂಗೆ ಕಟ್ ಮಾಡ್ಕೊಂಡು ತೊಗೊಂಡೋಗಿ ಕೊಡೋಣ ಅಂತ ಅಂದರೆ ಅವಳು ಕಟ್ ಮಾಡೋದಕ್ಕೆ ಬಿಡ್ತಿಲ್ಲ. ಬಿಸಿ ಇದೆ ಆದರೂ ನಾನು ತಿಂತೀನಿ, ನೀನು ತೊಗೊಂಡ್ಬೇಡ ಹಾಗೆ ಹಿಂಗೆ ಅಂತ ಅಂದಾಳೆ. ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಅವ್ರ ಅಪ್ಪಂಗೆ ತೊಗೊಂಡೋಗಿ ಕೊಡೋದಕ್ಕಾಗ್ತಿಲ್ಲ. ಅದಾದಮೇಲೆ ಇದು ನಾನು ಆ್ಯಕ್ಚುಲಿ ಏನಂತ ಅಂದರೆ ಯಾವುದೇ ರೀತಿ ಎಗ್ ಹಾಕಿಲ್ಲ, ನಾನು ಹಾಗೇ ಎಗ್ಲೆಸ್ ಮಾಡಿದ್ದೀನಿ, ಬನಾನಾ ಯೂಸ್ ಮಾಡಿದ್ದೀನಿ. ಬಟ್ ಆದರೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಲಾಸ್ಟ್ ಇದರಲ್ಲಿ ತೋರಿಸ್ತೀನಿ ಎಷ್ಟು ಸ್ಪಾಂಜಿ ಆಗಿದೆ ಅದು ಅಂತ ಹೇಳ್ಬಿಟ್ಟು. ಬಟ್ ಅವಳು ಮುಟ್ಟಕ್ಕೆ ಬಿಡ್ತಿಲ್ಲ, ಅದಕ್ಕೆ ನಾನು ಆಮೇಲೆ ತೋರಿಸೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಬಟ್ ಅವಳು ಚೆರಿ ತಿನ್ನೋದಿಲ್ಲ, ಅದಕ್ಕೆ ಚೆರಿ ತೊಗೊಳಮ್ಮ ಅಂತಾಳೆ. ಬರೀ ಕ್ರೀಮ್ ತಿನ್ಕೊಂಡೇ ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ. ಎಷ್ಟು ಮಾತಾಡ್ತಿದ್ದಾಳೆ ಅಂತ ಹೇಳಿದ್ರೆ ಫುಲ್ಲು ನಂಗೆ ನೀರು ತೊಗೊಂಬ ಇದು ತೊಗೊಂಬ ಅಂತ ಬರೀ ಆರ್ಡ್ರ್ ಮಾಡೋದೇ ಆಗೋಯಿತು. ಸಖತ್ತು ಎಂಜಾಯ್ ಮಾಡಿದ್ಲು ಮಾತ್ರ. ನನಗಂತೂ ತುಂಬ ಖುಷಿ ಆಯಿತು. ಇದಂತೂ ಅವಳು ಎಂಜಾಯ್ ಮಾಡ್ತಿರೋದು ನೋಡಿದ್ರೆ ಅವಳಿಗೂ ಒಂದು ಚೆನ್ನಾಗಿ ಚೇಂಜ್ ಓವರ್ ಇರುತ್ತೆ ಅಂತ ಹೇಳಿ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ನಾನು ನನ್ನ ಮಗಳು ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ವಿ. ಬಟ್ ಇಷ್ಟು ಚೆನ್ನಾಗಿ ಆಗುತ್ತೆ, ಡೇ ಸಿಕ್ಕಾಪಟ್ಟೆ ಇದಾಗಿರುತ್ತೆ ಅಂತ ಅಂದ್ಕೊಂಡೇ ಇಲ್ಲ ನಾನು. ಅಷ್ಟು ಚೆನ್ನಾಗಿ ಆಯಿತು. ನನಗೂ ಅವಳು ಆಡ್ತಿದ್ರೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ನನಗೆ ಗ್ರೇಟ್ ಅಂತ ಅನಿಸುತ್ತೆ. ಯಾಕಂದರೆ ನನಗೆ ಅವಳ ಕಂಡ್ರೆ ತುಂಬ ಇಷ್ಟ. ನಂಗೆ ಅದಕ್ಕೋಸ್ಕರ ನಾನು ಯಾವಾಗಲೂ ಅವಳ ಜೊತೆ ಮಕ್ಳ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವಳ ಜೊತೆ ಅನ್ನೋದಕ್ಕಿಂತ ನಾನು ಇಬ್ಬರು ಮಕ್ಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ. ಯಾವಾಗಲೂ ಅವಳಿಗೆ ಎಲ್ಲೇ ಹೋಗಬೇಕು ಏನೇ ಮಾಡಬೇಕು ಅಂತ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ಬಿಡೋದು, ಪಿಕ್ಕು ಡ್ರಾಪು ಪ್ರತಿಯೊಂದು ನಾನೇ ಮಾಡ್ತೀನಿ. ನೋಡಿ ಸ್ಪಾಂಜಿ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಉಳಿದಿರೋ ಕೇಕ್ ಅಷ್ಟೇ ಇನ್ನು ಮಿಕ್ಕಿದೆಲ್ಲ ಖಾಲಿ ಮಾಡಿದಾಳು ಅವಳು. ಸ್ಪಾಂಜಿ ಥರ ಇದೆ ನೋಡಿ ಅದು ಕೇಕ್. ಅದಕ್ಕೆ ನಾನು ಅವಳು ನೆಕ್ಸ್ಟ್ ಅದನ್ನೇ ಅಟ್ಯಾಚ್ ಅದನ್ನು ಹೆಂಗೆ ಬೇಕು ಹಂಗೆ ತಿಂದಳು. ನಾನು ಮಗು ಅಲ್ವಾ ಬಿಡಿ ಇರಲಿ ತಿನ್ಕೊಳ್ಳಿ, ಲಾಸ್ಟಲ್ಲಿ ಏನು ಮಿಗುತ್ತೋ ನಾವು ತಿನ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಬಟ್ ನನಗಂತೂ ಇದೊಂದು ಸತಿ ಟ್ರೈ ಮಾಡ್ಬೋದು ಅಂತ ಅನ್ನಿಸ್ತು. ಮನೇಲಿ ಓವನ್ ಇದ್ದರೆ ಇಲ್ಲ ಕುಕ್ಕರಲ್ಲೂ ಮಾಡ್ಬೋದು. ನಿಮ್ಮ ಕುಕ್ಕರಲ್ಲಿ ಮಾಡೋ ಏನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು.